ಸೊ ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ನಿನ್ನೆ ಒಂದು ವಿಡಿಯೋ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಏನಂತಂದರೆ ನಿಮಗೆಲ್ಲರೂ ಗೊತ್ತಿರ್ಬೋದು, ಟೆಲಿಗ್ರಾಮಲ್ಲೆಲ್ಲ ಒಂದು ಫ್ಯಾಕ್ಸ್ ಓಡಾಡ್ತಿದೆ. ಏನಂತಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಅದನ್ನೆಲ್ಲ ಡೀಟೇಲ್ಸ್ ಆಗಿ ಬಿಟ್ಟರು. ಅಂದರೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ KSRP ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಮತ್ತು CR DR ಆಗಿರ್ಬೋದು, KSISF ಆಗಿರ್ಬೋದು, ಮತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ. ಸೊ ಡೀಟೇಲ್ಸ್ ಆಗಿ ಬಿಟ್ಟರು. ಸೊ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಬಿಟ್ಟರು. ಸೊ ಈಗ HKಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕಕ್ಕೆ ಯಾರು ಸಂಬಂಧಪಡ್ತಾರಲ್ಲ ಅದಕ್ಕೆ ಸಪ್ರೇಟಾಗಿ ವೇಕೆನ್ಸೀಸ್ ಬಿಟ್ಟರು. ಮತ್ತು ನಾನ್ HK ರಿಲೇಟೆಡು ಎಲ್ಲ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಬಿಟ್ಟರು. ಸೊ ನಿಮ್ಗೆಲ್ರಿಗೂ ಒಂದು ಐಡಿಯಾ ಬಂದಿರುತ್ತೆ ಏನಂತಂದರೆ ಯಾವ ಡಿಸ್ಟಿಕ್ಕಿಗೆ ಹಾಕಬೇಕು ಮತ್ತು ಎಲ್ಲೆಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ. ಸೊ ಅದ್ರ ರಿಲೇಟೆಡು ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಏನಂತಂದರೆ ನೀವೆಲ್ಲ ಮತ್ತೆ ಇನ್ನೊಂದು ಎಲ್ಲರೂ ಡೌಟ್ ಕೇಳ್ತಿದ್ರಿ. ಸೊ ಏನಂತಂದರೆ ಸರ್, ಈಗ ನಮ್ಮದು ನಾನ್ HK ಬರುತ್ತೆ, ಬಟ್ ನಾವು HKದಾಗ ಅಪ್ಲೈ ಮಾಡ್ಬೋದಾ ಅಂತ. ಸೊ 100% ಮಾಡಲೇಬೋದು ನೀವು. ಯಾಕಂತಂದರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಿಮಗೆ HKದಲ್ಲಿ ಕೂಡ ನಾನ್ HKದಾಗ ಅಪ್ಲೈ ಮಾಡ್ಬೋದು. ಸೊ ಯಾಕಂತಂದರೆ ನೀವು ನಾನ್ HKದಾಗಿದ್ರು ಕೂಡ HKದಲ್ಲಿ 20% ರಿಸರ್ವೇಷನ್ ನಿಮಗೆ ಇರುತ್ತೆ ನಾನ್ HKದವ್ರಿಗೆ. ಸೊ ಹಂಗಾಗಿ 100% ಅಪ್ಲೈ ಮಾಡ್ಬೋದು. ಸೊ ನೀವು ಪ್ರೀವಿಯಸ್ ಇಯರ್ದು ಎಲ್ಲ ನೀವು ರಿಸಲ್ಟ್ ಲೀಸ್ಟ್ ನೋಡಿದರೆ HK ನೋಟಿಫಿಕೇಷನ್ಸಲ್ಲಿ ನಾನ್ HKದವ್ರು ಕೂಡ ಎಕ್ಸಾಮ್ ಬರ್ತಾರೆ. ಸೊ ಹಂಗಾಗಿ ಈ ಸರ್ತಿ ಏನಾದರೂ ಈಗ ಸಿವಿಲ್ಲು, KSRP, DR ಮತ್ತು ಇನ್ನು ಇವು ಪೋಸ್ಟ್ ಏನಿದಾವಲ್ಲ, ಸೊ ಇವನ್ನ HK ಮತ್ತು ನಾನ್ HK ಅಂತ ಏನೋ ಡಿವೈಡ್ ಮಾಡಿದರೆ, ಸೊ HKದವ್ರಿಗೆ ಮಾತ್ರ 8 ಎಕ್ಸಾಮ್ ಆಗೋಲ್ಲ, ನಿಮಗೂ ಕೂಡ 8 ಎಕ್ಸಾಮ್ ಸಿಗುತ್ತೆ. ಅಂದರೆ 4 ಇದರಲ್ಲಿ ಕಾಲ್ ಫಾರಮ್ ಮಾಡಿದರೆ, ಸೊ HK ನಾನ್ HK ಅಂತ ಡಿವೈಡ್ ಏನಾದರೂ ಮಾಡ್ಬಿಟ್ಟು ಏನಾದರೂ ವೇಕೆನ್ಸಿ ಬಿಟ್ಟರೆ, ಸೊ ನಿಮ್ಗೆ ಕೂಡ 8 ಹತ್ರ ಅಪ್ಲೈ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಸೊ ಹಂಗಾಗಿ ಯಾವುದ್ರಲ್ಲಿ ಒಂದರಾದರೂ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಇದು ಒಂದು ಕ್ಲಾರಿಟಿ. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ, ಜಸ್ಟ್ ನಮ್ಮ ನಾನ್ HK ಬರುತ್ತೆ, ನಾವು HKದಲ್ಲಿ ಅಪ್ಲೈ ಮಾಡೋಂಗಿಲ್ಲ, HKದಲ್ಲಿ ನಾವು ಸೆಲೆಕ್ಷನ್ ಆಗಂಗಿಲ್ಲ ಅಂತ ಅಂದ್ಕೊಂಡು ನಾನ್ HK ಡಿಸ್ಟಿಕ್ ಒಂದೇ ಹತ್ರ ಹಾಕಿರ್ತಾರೆ. ತುಂಬ ಜನ ಇದನ್ನ ಮಾಡ್ಕೊಂಡು ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿರ್ತಾರೆ. ಬಟ್ ಇದರ ಒಂದು ಕ್ಲಾರಿಟಿ ಇರಲಿ. ಸೊ ನೀವು HKದಲ್ಲಿ ಕೂಡ ನಾನ್ HKದವರಾಗಿದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಏನಂತಂದರೆ 20% ಇರುತ್ತೆ, ಅವರಿಗೆ HKದವರಿಗಾಗಿದ್ದರೆ 80% ಇರುತ್ತೆ. ಸೊ ನಿಮಗೆ HK ಮತ್ತು ನಾನ್ HK ನಿಮಗೆ ಕೂಡ ಎಕ್ಸಾಮ್ ಸಿಗುತ್ತೆ. ಸೊ ಎಷ್ಟು ಮಲ್ಟಿಪಲ್ ಎಕ್ಸಾಮ್ ನೀವು ಅಟೆಂಡ್ ಮಾಡ್ತಾ ಹೋಗ್ತಿರಲ್ಲ, ಅವಕಾಶಗಳು ಜಾಸ್ತಿ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆ ಕೊಡ್ತೀನಿ. ನೀವು ಲಾಸ್ಟ್ ಟೈಮ್ ಎಕ್ಸಾಮ್ ಬರ್ದಿರ್ತೀರ, 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸಲ್ಲಿ ಹೋಗಿರ್ತೀರ, ಅಥವಾ ಕೆಲವೊಬ್ಬರು ಫಿಸಿಕಲ್ ಪಾಸಾಗಿ 1:3 ಬಂದುಬಿಟ್ಟು ಹೋಗಿರ್ತೀರ, ಮತ್ತು ಫಿಸಿಕಲ್ ಫೇಲ್ ಆಗಿರ್ತೀರ. ಇನ್ನೊಂದು ಎಕ್ಸಾಮ್ ಅವಕಾಶ ಸಿಕ್ಕಿದ್ರೆ ನಾನು ಕ್ಲಿಯರ್ ಮಾಡ್ಕೊತಿದ್ದೆ, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ನಾನು ಕ್ಲಿಯರ್ ಮಾಡ್ತಿದ್ದೆ ಅಂತ ಅಂದ್ಕೊಂಡಿರ್ತೀರ. ಆಮೇಲೆ ಇನ್ನೊಂದು ಹೇಳ್ತಿರ್ತೀರ, ನಂದೇನಾದರೂ HK ಬಂದಿದ್ದರೆ ನಾನು ಪಕ್ಕ ಕ್ಲಿಯರ್ ಆಗಿರ್ತಿದ್ದೆ, HKದಲ್ಲಿ ನಾನ್ HKದಲ್ಲಿ 2 ಎಕ್ಸಾಮ್ ಬರ್ದು ಅಂತ ಅಂತಿರ್ತೀರ. ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಯಾಕಂತಂದರೆ ನೀವು ಕೂಡ HK ಮತ್ತು ನಾನ್ HK ಎರಡರಲ್ಲೂ ಎಕ್ಸಾಮ್ ಬರಿಬೋದು. ಸೊ ಇದನ್ನು ತುಂಬ ಚೆನ್ನಾಗಿ ಗೊತ್ತಿರೋದಿಲ್ಲ, ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಾನು ಬರ್ತಕ್ಕಂಥ ಮುಂಬರ್ತಕ್ಕಂಥ ನೋಟಿಫಿಕೇಷನ್ಸ್ ಆಗಿರ್ಬೋದು ಮತ್ತು ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಸೊ ನನ್ನ ಹೆಸರು ರಾಜು ಅಂತ, ಹೊಸಪೇಟೆ ನಮ್ಮೂರು. ಸೊ ನಿಮ್ಗೇನಾದರೂ ನೀಡಿದರೆ ಇದನ್ನು ನಾನು ಯೂಟ್ಯೂಬಲ್ಲಿ ಏನಾದರೂ ಹಾಕಿದ್ದೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಇದೇ ಥರ ಅಪ್ಡೇಟ್ಸ್ನ ಕೊಡ್ತಿರ್ತೀನಿ. ಸೊ ಯಾವುದ್ಯಾವುದೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ಮತ್ತು ಕೆಲಸಕ್ಕೆ ಬರಲಾರ್ದ ವಿಷಯನ ಗಮನ ಕೊಟ್ಟು ನೋಡ್ತಿರ್ತೀರ. ಬಟ್ ಇದೇನಾದರೂ ನಿಮಗೆ ಒಂದು ಸ್ವಲ್ಪ ಯೂಸ್ ಆಗಿ ನಿಮ್ಮದು ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆಗೋಕ್ಕೆ ಮತ್ತು ಏನಾದರೂ ಒಂದು ಜಾಬ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನು ಹೇಳ್ತಿರೋದಂದರೆ, ಯಾರಾದರೂ ಈ ಥರ ಜಾಬ್ ಇನ್ಫಾರ್ಮೇಷನ್ನ ಮತ್ತು ಒಟ್ಟು ಎಜುಕೇಷನ್ ರಿಲೇಟೆಡ್ ಏನಾದರೂ ಮಾಡ್ತಿದ್ರೆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ, ಸೋಷಿಯಲ್ ಮೀಡಿಯಾನ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡ್ರೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಇದು ನಿಮ್ಮದು ಪರ್ಸ್ನಲ್ ಡೆವಲಪ್ಮೆಂಟ್ ಮಾಡುತ್ತೆ. ಸಬ್ಸ್ಕ್ರೈಬ್ ಆಗಿರಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದರೆ ಫಾಲೋ ಆಗಿರಿ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ಮುಂದಿನ ವೀಡಿಯೋದಲ್ಲಿ ಕೊಡ್ತಿರ್ತೀನಿ. ಬಾಯ್.